ನೀವೇನಾದರೂ ಸ್ಯಾಮ್ಸಂಗ್ ಯೂಸರ್ಸ್ ಆಗಿದ್ರೆ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಹೇಗಂತೀರಾ? ಈಗೇನು ಸ್ಯಾಮ್ಸಂಗ್ ಮೊಬೈಲ್ ಯೂಸ್ ಮಾಡ್ತಿದ್ದೀರಲ್ಲ, ಅದರಲ್ಲಿ ಅಷ್ಟೊಂದು ಫೀಚರ್ಸ್ಗಳು ಇಲ್ಲ, ಮತ್ತು ಈ ಕೊಟ್ಟಿರೋ ಫೀಚರ್ಸ್ಗಳಿಂದನೂ ನಮಗೆ ಸ್ಯಾಟಿಸ್ಫೈ ಆಗಲ್ಲ. ಅದಕ್ಕಂತಾನೆ ಸ್ಯಾಮ್ಸಂಗ್ನವರು ಒಂದು ಆ್ಯಪ್ ಮುಖಾಂತರ ಇನ್ನೂ ಹೆಚ್ಚು ಫ್ಯೂಚರ್ಸ್ಗಳನ್ನ ಯೂಸ್ ಮಾಡಲಿ ಸ್ಯಾಮ್ಸಂಗ್ ಯೂಸ್ ಅಂತ ಒಂದು ಆ್ಯಪ್ನ ಬಿಲ್ಡ್ ಮಾಡಿಬಿಟ್ಟಿದ್ದಾರೆ. ಅದು ಈಗಿಂದಲ್ಲ, ಸ್ವಲ್ಪ ಹಳೆ ಇದೆ. ಅದನ್ನು ಮೊದಲು ಗ್ಯಾಲಕ್ಸಿ ಸ್ಟೋರಲ್ಲಿ ಮಾತ್ರ ಇನ್ಸ್ಟಾಲ್ ಮಾಡ್ಕೋಬೇಕಿತ್ತು. ಈಗ ಪ್ಲೇಸ್ಟೋರಲ್ಲಿ ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳೋಂಗೆ ಮಾಡಿದ್ದಾರೆ. ಅದು ಯಾವ ಆ್ಯಪು ಮತ್ತು ಅದರಲ್ಲಿ ಎಷ್ಟು ಫ್ಯೂಚರ್ಸ್ಗಳಿದ್ದಾವೆ, ಯಾವ ಫ್ಯೂಚರ್ಸ್ಗಳು ಈ ನಮ್ಮ ಫೋನಿಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ಲೈಕ್ ಮಾಡಿಲ್ಲ, ಲೈಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ಆ್ಯಪಲ್ಲಿ 21 ಫ್ಯೂಚರ್ಸ್ಗಳನ್ನ ಕೊಟ್ಟಿದ್ದಾರೆ. ನಾನು ಅದರಲ್ಲಿ ಕೆಲವೊಂದು ಫ್ಯೂಚರ್ಸ್ಗಳ ಬಗ್ಗೆ ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ 21 ಫ್ಯೂಚರ್ಸ್ಗಳ ಬಗ್ಗೆ ತಿಳಿಸ್ಕೊಡೋದಾದರೆ ಸುಮಾರು ಟೈಮ್ ಹಿಡಿಯುತ್ತೆ, ಒಂದು 3/4 ಗಂಟೆ ಏನಾದರೂ ಆಗುತ್ತೆ. ಅದಕ್ಕೋಸ್ಕರ ಕೆಲವು ಫ್ಯೂಚರ್ಸ್ಗಳ ಬಗ್ಗೆ ಮಾತ್ರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೆಯ ಫೀಚರ್ಸ್ ಬಂದ್ಬಿಟ್ಟು, ನೀವು ನಿಮ್ಮ ಹೋಮ್ ಪೇಜಲ್ಲಿರೋ ಕ್ಲಾಕ್ ಸ್ಟೈಲ್ ಇರುತ್ತಲ್ಲ, ಅದು ಹಳೇದಾಗಿರುತ್ತೆ, ಅಂದರೆ ಚೆನ್ನಾಗಿ ಕಾಣ್ತಿರಲ್ಲ. ಬೇರೆ ಕ್ಲಾಕ್ ಸ್ಟೈಲ್ನು ನೀವು ಯೂಸ್ ಮಾಡಬೇಕಂದ್ರೂ ಅಷ್ಟೊಂದು ಕ್ಲಾಕ್ ಸ್ಟೈಲು ಅಲ್ಲಿ ಇರೋದಿಲ್ಲ. ಅದಕ್ಕಂತಾನೆ ನೀವು ಈ ಆ್ಯಪ್ ಮುಖಾಂತರ ಅವರೇ ಓನ್ ಕ್ರಿಯೇಟ್ ಮಾಡಿರೋ ಕ್ಲಾಕ್ ಸ್ಟೈಲ್ಗಳನ್ನ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ನೋಡ್ತಿರ್ಬೋದು ಯಾವ ಥರದ ಕ್ಲಾಕ್ ಸ್ಟೈಲ್ಗಳನ್ನ ಕೊಟ್ಟಿದ್ದಾರೆ ಅಂತ. ಅಥವಾ ನಮಗೆ ಈ ಕ್ಲಾಕ್ ಸ್ಟೈಲ್ಗಳು ಯಾವುದೇ ಇಷ್ಟ ಆಗ್ತಿಲ್ಲ, ನಾವು ಓನಾಗಿ ಕ್ರಿಯೇಟ್ ಮಾಡ್ಕೋತೀವಿ ಅಂದ್ರೂ ಕೂಡ ಅದರಲ್ಲಿ ಆಪ್ಷನ್ನ ಕೊಟ್ಟಿದ್ದಾರೆ. ಹೇಗಪ್ಪ ಅಂದರೆ ಈಗ ಒಂದೇ ಲೈನಲ್ಲಿರೋ ಅವರು ಮತ್ತು ನಿಮಿಷ ಇದಿರುತ್ತಲ್ಲ, ಅದನ್ನ ಬೇಕಾದ್ರೆ ಮೇಲೆ ತೆಳಗಡೆ ಮಾಡಿಕೊಂಡು, ಅಥವಾ ನಿಮ್ಮ ಗ್ಯಾಲರಿಲಿರೋ ಯಾವುದಾದ್ರೂ ಒಂದು ಗೊಂಬೆ ಫೋಟೋ ಅಥವಾ ನಿಮ್ಮದೇ ಫೋಟೋಗಳನ್ನ ಹಾಕ್ಕೊಂಡು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡು ಬೇಕಾದರೆ ಯೂಸ್ ಮಾಡ್ಬೋದು. ಮತ್ತು ಆ್ಯನಿಮೇಷನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಈಗ ಸ್ಕೇಟ್ ಬೋರ್ಡಲ್ಲಿ ಹೋಗ್ತಿರೋದು ಮನುಷ್ಯ ಮತ್ತು ಮೇಲ್ಗಡೆ ಮೋಡ ಹೋಗ್ತಿರೋದು, ಈ ಥರದ್ದು ಬೇಕಾದ್ರೆ ಆ್ಯನಿಮೇಷನ್ ಕೂಡ ಅದರಲ್ಲಿ ಕೊಟ್ಟಿದ್ದಾರೆ. ಮತ್ತು ಈಗ ನಿಮಗೆ ಬೇಕಾದರೆ ವೆದರನ್ನ ಆಪ್ಷನ್ ಇರುತ್ತಲ್ಲ, ಅದನ್ನು ಬೇಕಾದರೆ ಆನ್ ಮಾಡ್ಕೋಬೋದು ಅಥವಾ ಆಫ್ ಕೂಡ ಬೇಕಾದರೆ ಮಾಡ್ಕೋಬೋದು. ಈ ಫ್ಯೂಚರ್ ಮಾತ್ರ ಸಾಕಾಗಿದೆ, ಟ್ರೈ ಮಾಡಿ ನೋಡಿ. ಇನ್ನು ಮತ್ತೊಂದು ಫ್ಯೂಚರ್ ಬಗ್ಗೆ ಮಾತಾಡೋದಾದರೆ, ಮಾಮೂಲಿಯಾಗಿ ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬಂದ ತಕ್ಷಣ ಈ ಎಡ್ಜಲ್ಲಿ ಒಂದು ಆ್ಯನಿಮೇಷನ್ಗಳನ್ನ ಕೊಟ್ಟಿರ್ತಾರೆ. ಅಂದರೆ ಸಣ್ಣದಾಗಿ ಲೈಟ್ಗಳು ಬರೋದು, ಅಥವಾ ಮೇಲ್ಗಡೆ ನೋಟಿಫಿಕೇಶನ್ ಸುತ್ತ ಸ್ಟಾರ್ಗಳು ಅಥವಾ ಈ ಹಾರ್ಟ್ ಸಿಂಬಲ್ಲು ಕಾಣೋದು. ನಮಗೆ ಈ ನೋಟಿಫಿಕೇಶನ್ ಅಂದರೆ ಈ ಆ್ಯನಿಮೇಷನ್ ಸಾಕಾಗ್ತಿಲ್ಲ, ನಮಗೆ ಇನ್ನೂ ಏನಾದರೂ ಆ್ಯನಿಮೇಷನ್ ಬೇಕು ನೋಟಿಫಿಕೇಶನ್ ಬಂದ ತಕ್ಷಣ ಅಂದರೆ, ಈ ಆ್ಯಪಲ್ಲಿ ನೀವು ಯಾವುದಾದ್ರೂ ಒಂದು ಟೆಡಿ ಸ್ಟಿಕ್ಕರ್ ಅಥವಾ ಯಾವ್ದಾದ್ರು ಡಾಗಿಂದ ಅಥವಾ ಕ್ಯಾಟಿನ ಚಿತ್ರನ ನೀವು ಸೆಲೆಕ್ಟ್ ಮಾಡಿ ಆಪ್ಷನ್ ಆನ್ ಮಾಡಿದ್ರೆ ಸಾಕು. ಈ ನೋಟಿಫಿಕೇಶನ್ ಬಂದ ತಕ್ಷಣ ಈ ಸ್ಟಿಕ್ಕರ್ಗಳು ಬರ್ತಾ ಇರ್ತವೆ. ನೋಡ್ತಾ ಇರ್ಬೋದು ಯಾವ ಥರ ಆ್ಯನಿಮೇಷನ್ನ ಕೊಟ್ಟಿದ್ದಾರೆ ಅಂತ. ಇದಲ್ಲದೆ ಈ ಆ್ಯನಿಮೇಷನ್ ಅಂದರೆ ಈಗ ಸ್ಟಿಕ್ಕರ್ ಇದೆಯಲ್ಲ, ಟೆಡಿ ಡಾಗಿನ ಇವೆಲ್ಲವ, ಅವು ಸೈಜು ಜಾಸ್ತಿಲಿದೆ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿಲ್ಲ. ಸಣ್ಣದಾಗಿ ಬೇಕಂದ್ರೂ ಕೂಡ ನೀವು ಆ ಸ್ಟಿಕ್ಕರ್ಗಳನ್ನ ಸಣ್ಣದಾಗಿ ಮಾಡ್ಕೋಬೋದು. ಆ ಥರ ನೋಟಿಫಿಕೇಶನ್ ಬಂದ ತಕ್ಷಣ ಅದು ಸಣ್ಣದಾಗಿ ಕಾಣಿಸುತ್ತೆ ಆ್ಯನಿಮೇಷನ್ಗಳೆಲ್ಲವ. ಚೆನ್ನಾಗಿದೆ ಒಂಥರ ನೋಟಿಫಿಕೇಷನ್ನು. ಮತ್ತು ಈ ಥರದ ಫ್ಯೂಚರ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಬೇಕಾಗಿರೋ ಆ್ಯಪ್ನ ಹೆಸರು ಬಂದುಬಿಟ್ಟು ಗುಡ್ ಲಾಕ್ ಅಂತ. ಇದರ ಆಲ್ಟರ್ನೇಟಿವ್ ಆಗಿ ಫೈನ್ ಲಾಕ್ ಅಂತ ಇದೆ. ಮತ್ತು ಇನ್ನೊಂದು ವಿಷಯ, ಇದು ಎಲ್ಲ ಸ್ಯಾಮ್ಸಂಗ್ ಮೊಬೈಲ್ಗಳಲ್ಲೂ ಇನ್ಸ್ಟಾಲ್ ಆಗಲ್ಲ. ಮೊಬೈಲ್ಗೆ ಏನಾದರೂ ಈ ಆ್ಯಪ್ ಇನ್ಸ್ಟಾಲ್ ಆಗುತ್ತೋ ಆಗಲ್ವೋ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಗ್ಯಾಲಕ್ಸಿ ಸ್ಟೋರ್ಗೆ ಹೋಗಿ ಅಲ್ಲಿ ಗುಡ್ ಲಾಕ್ ಅಂತ ಸರ್ಚ್ ಮಾಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಗುಡ್ ಲಾಕ್ ಸರ್ಚ್ ಅಂತ ಬಂದುಬಿಟ್ಟು ಇನ್ಸ್ಟಾಲ್ ಆಪ್ಷನ್ ಇದ್ದರೆ ನಿಮ್ಮ ಮೊಬೈಲ್ಗೆ ಈ ಆ್ಯಪು ಸಪೋರ್ಟ್ ಕೊಡುತ್ತೆ. ಅಥವಾ ಅಲ್ಲಿ ಏನಾದರೂ ತೋರಿಸ್ಲಿಲ್ಲ ಅಂದರೆ ಪ್ಲೇಸ್ಟೋರ್ಗೆ ಬನ್ನಿ. ಪ್ಲೇಸ್ಟೋರ್ಗೆ ಬಂದು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಫೈನ್ ಲಾಕ್ ಅಂತ ಟೈಪ್ ಮಾಡಿ. ನಂತರ ಸರ್ಚ್ ಮಾಡಾದ್ಮೇಲೆ ಅಲ್ಲಿ ಫೈನ್ ಲಾಕ್ ಆಮೇಲೆ ಇನ್ಸ್ಟಾಲ್ ಅಂತ ಆಪ್ಷನ್ ಬಂದರೆ ನಿಮ್ಮ ಫೋನಿಗೆ ಈ ಆ್ಯಪ್ ವರ್ಕ್ ಆಗುತ್ತೆ ಅಂತ ಅರ್ಥ. ಒಂದೊಂದು ಫೋನಿಗೆ ಇದು ಕೂಡ ಅನ್ಲಾಕ್ ಆಗಲ್ಲ, ಅಂದರೆ ಇನ್ಸ್ಟಾಲ್ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಅಕಸ್ಮಾತ್ ಇನ್ಸ್ಟಾಲ್ ಅಂತ ಬಂದರೆ ಇನ್ಸ್ಟಾಲ್ ಮಾಡಿಟ್ಕೊಳ್ಳಿ. ಮುಂದೆ ಹೇಗೆ ಮಾಡಬೇಕನ್ನೋದನ್ನ ನಾನು ಇನ್ನೊಂದು 2 ಫ್ಯೂಚರ್ಸ್ಗಳಿದ್ದಾವೆ, ಅವನ್ನ ತಿಳಿಸ್ಕೊಟ್ಟು ನಂತರ ಹೇಳ್ತೀನಿ. ನಂತರದ ಫೀಚರ್ ಬಗ್ಗೆ ಮಾತಾಡೋದಾದರೆ, ನೀವು ನಿಮ್ಮ ಮೊಬೈಲ್ನಲ್ಲಿ ವಾಲ್ಪೇಪರ್ಗಳನ್ನ ಇಡ್ತಿರ್ತಿರಲ್ಲ, ಅದರಲ್ಲಿ ಲೈವ್ ವಾಲ್ಪೇಪರ್ ಬೇಕು, ಸ್ವಲ್ಪ ಚೆನ್ನಾಗಿರೋವು, ಲಾಕ್ ತೆಗೆದ ತಕ್ಷಣ ಚೆನ್ನಾಗಿ ಕಾಣಿಸಂಗೆ ಆ ಥರ ವಾಲ್ಪೇಪರ್ ಏನಾದರೂ ನೀವು ಬಯಸ್ತಿದ್ರೆ ಈ ಆ್ಯಪಲ್ಲಿ ನೀವು ಲೈವ್ ವಾಲ್ಪೇಪರ್ಗಳನ್ನು ಕೂಡ ಬೇಕಾದರೆ ಅಳವಡಿಸ್ಕೋಬೋದು, ಅಂದರೆ ಅಪ್ಲೈ ಮಾಡ್ಬೋದು. ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರದ ಆನಿಮೇಷನ್ ವಾಲ್ಪೇಪರ್ಗಳಿದ್ದಾವೆ ಅಂತ. ಇದೇ ಥರದ ಹೆಚ್ಚು ವಾಲ್ಪೇಪರ್ಗಳು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ, ಬೇಕಾದರೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ಇನ್ನು ಲಾಸ್ಟು ನನ್ನ ಫೇವ್ರೇಟ್ ಫ್ಯೂಚರ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಅದನ್ನ ಫೋನಲ್ಲಿ ರೆಕಾರ್ಡ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಹೇಳಿದ್ನಲ್ಲ ಬೆಸ್ಟ್ ಫ್ಯೂಚರ್ ಯಾವುದಪ್ಪ ಅಂತ ಈ ಆ್ಯಪಲ್ಲಿ ನನಗನ್ಸಿದ್ದು ಒನ್ ಆ್ಯಂಡ್ ಆಪರೇಷನ್ ಪ್ಲಸ್ ಅಂತ. ಇದರ ಮೊದಲು ಏನಂತ ತಿಳಿಸ್ಕೊಡ್ತೀನಿ. ಈಗ ಮಾಮೂಲಿಯಾಗಿ ನೀವು ಗೆಸ್ಟರ್ಗಳು ಯೂಸ್ ಮಾಡ್ತಿರ್ತೀವಿ ನೋಡಿ, ಬ್ಯಾಕ್ ಬರೋದಕ್ಕೆ ಅಥವಾ ಮೆನು ಏನೋ ಇರ್ತದಲ್ಲ, ಅದೇ ಥರ ಗೆಸ್ಟರ್ ಕೂಡ ಇದರಲ್ಲಿ ಇದೆ. ಅಂದರೆ ಸ್ವಲ್ಪ ಚೇಂಜ್ ಇದೆ. ಈಗ ಲೆಫ್ಟ್ ಹ್ಯಾಂಡಲ್ ಅಂತ ಇದೆ ಮೇಲೆ ನೋಡಿ, ಅದನ್ನ ಕ್ಲಿಕ್ ಮಾಡಿಕೊಂಡು ಈಗ ಲೆಫ್ಟ್ ಸೈಡಲ್ಲಿ ಒಂಥರ ಬ್ಲೂ ಕಲರ್ ಇದೆ ನೋಡಿ, ಅದು ತೋರಿಸ್ತಿದೆ. ಇನ್ನು ಈ ಇದರಲ್ಲಿ ಇದನ್ನೆಲ್ಲ ತೋರಿಸ್ತಿದೆ. ಅದೇ ನೀವು ಬ್ಯಾಕ್ ಹೋಗಿ ಈ ಫ್ಯೂಚರ್ನ ಯೂಸ್ ಮಾಡಬೇಕಾದ್ರೆ ಅದು ಕಾಣಿಸಲ್ಲ. ಈಗ ನಾನು ಸ್ಟ್ರೈಟ್ ರೈಟ್ ಅಂತ ಇದೆಯಲ್ಲ, ಅದನ್ನ ಬೇಡ, ಅದು ಹಂಗೆ ಇರಲಿ. ಮಾಮೂಲಿ ಡಯಾಗೋನಲ್ ಅಪ್ ಅಂತ ಇದೆಯಲ್ಲ,
ಇದನ್ನು ನಾನು ಕ್ವಿಕ್ ಟೂಲ್ಸಿಗೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಈ ಫ್ಯೂಚರ್ಗೆ ಇದೇನಪ್ಪ ಅಂದರೆ ಮೇಲ್ಗಡೆ ಬ್ರೈಟ್ನೆಸ್ಸು ಮತ್ತು ಸಾಂಗು ಇವುಗಳನ್ನೆಲ್ಲ ಹಾಕ್ಕೊಳ್ತೀವಲ್ಲ, ಅದನ್ನು ನಾವು ಈ ಒಂದು ಸ್ಲೈಡಲ್ಲಿ ಡಯಾಗೋನಲ್ ಆಗಿ ಈಗ ಬ್ಯಾಕ್ ಬಂದು ತೋರಿಸ್ತೀವಿ ನೋಡಿ. ಸ್ವಲ್ಪ ಆ್ಯರೋ ಹಿಂಗಿದೆ ಸ್ಟ್ರೈಟು. ಈಗ ಕೆಳಿದ್ರೆ ಆ್ಯರೋ ಚೇಂಜ್ ಆಗುತ್ತಲ್ಲ, ಇದೇ ಥರ ಆ್ಯರೋ ಚೇಂಜ್ ಆದ ತಕ್ಷಣ ಈ ಥರ ಬರುತ್ತೆ. ಬ್ರೈಟ್ನೆಸ್ಸು, ಸಾಂಗು, ವೈಬ್ರೇಷನ್ನು, ಬ್ಲೂಟೂತು, ಟಾರ್ಚು ಈ ಥರ ಯೂಸ್ ಆಗುತ್ತೆ. ಅದೇ ಡಯಾಗೋನಲ್ ಡೌನ್ ಅಂತಿದೆ ನೋಡಿ, ಅದನ್ನು ನೀವು ಇನ್ನೂ ಬೇರೆ ಥರದ ಫೀಚರ್ಸ್ಗಳು ಇದ್ದಾವೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಅಂದರೆ ಈಗ ನೀವು ಇದನ್ನು ಸ್ವಲ್ಪ ಕೆಳಗಡೆ ಹಿಂಗೆ ಹೇಳಿದಾಗ ಡಯಾಗೋನಲ್ ಆಗಿ ಇದಾಗುತ್ತೆ ಆ್ಯಂಗಲ್ಲು ಆ್ಯರೋ. ಅದಾದಾಗ ಫ್ಯೂಚರ್ ಓಪನ್ ಆಗುತ್ತೆ ನೀವು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅಂತ. ಇದು ಲೆಫ್ಟ್ ಸೈಡಿಗಲ್ದಲ್ಲೇ ರೈಟ್ ಹ್ಯಾಂಡಲ್ ಇಂತಿದೆ ನೋಡಿ, ಅದಕ್ಕೂ ಬೇಕಾದರೆ ನೀವು ಸೆಟ್ ಮಾಡ್ಕೋಬೋದು. ಇನ್ನು ಈ ಅಡ್ವಾನ್ಸ್ ಸೆಟ್ಟಿಂಗ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದಾದರೆ ಇಲ್ಲಿ ಹೈಡ್ ಹ್ಯಾಂಡಲ್ ಅಂತಿದೆ ನೋಡಿ. ಇವೇನಪ್ಪ ಅಂದರೆ ನೀವು ಈಗ ಲಾಕ್ ಸ್ಕ್ರೀನು, ಹೋಮ್ ಸ್ಕ್ರೀನ್ ಅಂತ ಇದೆಯಲ್ಲ, ಲಾಕ್ ಸ್ಕ್ರೀನಲ್ಲಿ ಹೈಡ್ ಮಾಡಿದ್ದೀನಿ ಅಂದರೆ ಇದು ಬರೋಲ್ಲ, ಎಷ್ಟೇ ಆ್ಯರೋಗಳು ಎಳೆದ್ರೂ ಬರೋಲ್ಲ. ಈಗ ಹೋಮ್ ಸ್ಕ್ರೀನಲ್ಲಿ ಆಲ್ರೆಡಿ ಹೈಡ್ ಮಾಡಿದ್ದನ್ನ ತೆಗ್ದಿದ್ದೀನಿ. ಈಗ ಹೈಡ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಆನ್ ಮಾಡಿದ್ದೀನಿ. ಈಗ ಹೋಮ್ ಸ್ಕ್ರೀನಿಗೆ ಬಂದು ಎಳಿತಿದ್ದೀನಿ, ಏನೇ ತಿಪ್ಪರ್ಲಾಗ ಹಾಕಿದ್ರೂ ಬರ್ತಿಲ್ಲ. ಅದೇ ಈಗ ನಾನು ಅದನ್ನ ಆಫ್ ಮಾಡಿಕೊಂಡು ಹೈಡ್ನ ತೆಗೆದಾಯಿತು. ಈಗ ಅಂತೀನಿ ನೋಡಿ ಬರ್ತಾಯಿದೆ. ಇದೇ ಥರ ನೀವು ಈ ಫೀಚರ್ನ ಕಂಟ್ರೋಲ್ ಮಾಡ್ಬೋದು. ಮತ್ತು ಇದನ್ನ ಗಿಸ್ಟರ್ ಸೆಟ್ಟಿಂಗ್ಗೆ ಬರೋದಾದರೆ ಗಿಸ್ಟರ್ ಆ್ಯಂಗಲ್ಸ್ ಅಂತ ಇದ್ದಾವೆ ನೋಡಿ, ಮತ್ತು ಕ್ವಿಕ್ ಆ್ಯಕ್ಷನ್ ಅಂತ ಇದೆ ನೋಡಿ. ಇದೇನಪ್ಪ ಅಂದರೆ ಈಗ ನೀವು ಎಳಿತೀರಲ್ಲ, ಈ ಎಳೆದು ಬೆಟ್ಟನ್ನ ಅಂದರೆ ಏನು ಬೆರಳು ಇಟ್ಕೊಂಡು ಡಯಾಗೋನಲ್ ಆಗಿ ಆ್ಯಂಗಲ್ನ ಯಾರೋ ಬರೋಂಗೆ ಎಳಿತೀರ, ಅದನ್ನ ಎಳೆದು ಕೈ ಎತ್ತಿದ ತಕ್ಷಣ ಮಾತ್ರ, ಈಗ ಹಿಂಗೆ ಎಳೆದು ಕೈ ಎತ್ತದೆ ನಾನು ಈಗ ತೋರಿಸ್ತಾ ಇದೆ. ಅದೇ ನಾನು ಇದನ್ನು ಆನ್ ಮಾಡಿಕೊಂಡು ಜಸ್ಟು ಮ್ಯಾಕ್ ಎತ್ತಿದ್ರೆ ಸಾಕು ಬಂದ್ಬಿಡುತ್ತೆ. ಕೈ ಬೆಳ್ಳು ಎತ್ತದೇ ಬೇಡ, ಜಸ್ಟ್ ಅದನ್ನು ಹಿಂಗೆ ಇಟ್ಕೊಂಡು ಮ್ಯಾಕ್ ಎತ್ತಿದ್ರೆ ಸಾಕು ಬರುತ್ತೆ. ಬ್ಯಾಕ್ ಬಂದೇ ಬಿಡುತ್ತೆ ಒಂದೇ ಸತಿ. ಅದನ್ನ ಆಫ್ ಮಾಡ್ಕೊಡ್ತೀನಿ, ಆ ಥರ ಇರಬಾರ್ದು. ಇನ್ನು ಗಿಸ್ಟರ್ ಆ್ಯಂಗಲ್ ಅಂತ ಇದೆಯಲ್ಲ, ನೀವು ಅದೇ ಡಯಾಗೋನಲ್ ಆಗಿ ಎಳಿತೀರಲ್ಲ ಯಾರು, ಅದನ್ನ ಸೆಟ್ ಮಾಡ್ಕೋಬೋದು. ಎಷ್ಟು ಡಿಗ್ರಿಲಿ ಎಳ್ಕೋಬೇಕು, ಇಷ್ಟು ಬೇಗ ಅದಾದರೆ ಈಗ 43 ಇದೆ, ಒಂದು ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಇಷ್ಟು ಇದೆ ಆ್ಯಂಗಲಲ್ಲಿ ಎಳೆದ್ರೆ ಬರೋಂಗೆ ಆ ಥರ ಮಾಡ್ಕೋಬೋದು. ಇನ್ನು ವೈಬ್ರೇಷನ್ನು ಮಾಡ್ಕೋಬೋದು, ಅಂದರೆ ಎಳೆದ ತಕ್ಷಣ ಎಳೆದ ತಕ್ಷಣ ವೈಬ್ರೇಷನ್ ಬರೋದಾದರೆ ಬೇಕಾದರೆ ಮಾಡ್ಕೋಬೋದು ನೋಡಿ. ಇನ್ನು ತೆಳಗಡೆ 3 ಇದಾವಲ್ಲ, ಈ ಕಂಟ್ರೋಲ್ ಮಾಡ್ಕೊಳ್ಳೋದು ಎಲ್ಲಿರಬೇಕು, ಮೇಲಿರಬೇಕಾ ತೆಳಗಿರಬೇಕಾ ಅಥವಾ ಫುಲ್ ಇರಬೇಕಂತ. ನಾನು ಆಲ್ರೆಡಿ ಫುಲ್ ಇರಬೇಕಂತ ಮಾಡ್ಕೊಂಡಿದ್ದೀನಿ. ಬ್ಲೂ ಕಲರ್ ಏನು ಕಾಣಿಸ್ತಿದೆ ನೋಡಿ, ಇಲ್ಲೆಲ್ಲೇ ಹೇಳಿದ್ರು ಈ ಫೀಚರು ವರ್ಕ್ ಆಗುತ್ತೆ. ಇನ್ನು ಈ ಫೈನ್ ಲಾಕ್, ನಂದು ಫೋನಲ್ಲಿ ಬರೀ ಫೈನ್ ಲಾಕ್ ಮಾತ್ರ ಇನ್ಸ್ಟಾಲ್ ಆಯಿತು, ಗುಡ್ ಲಾಕ್ ಇನ್ಸ್ಟಾಲ್ ಆಗಲಿಲ್ಲ. ಆದ ಕಾರಣ ಫೈನ್ ಲಾಕ್ ಇನ್ಸ್ಟಾಲ್ ಮಾಡ್ಕೊಂಡು ಹೇಗೆ ಯೂಸ್ ಮಾಡೋದನ್ನು ನಾನು ನಿಮಗೆ ಸ್ಕ್ರೀನ್ ಮುಖಾಂತರ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಫೈನ್ ಲಾಕ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಾದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನಂತರ ಇದರಲ್ಲಿ ಯಾವುದಾದ್ರು ಒಂದು ಫ್ಯೂಚರ್ನ ಕ್ಲಿಕ್ ಮಾಡಿಕೊಂಡು ಹೇಗೆ ನಾವು ಆ ಫ್ಯೂಚರ್ನ ಯೂಸ್ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎಕ್ಸಾಂಪಲ್ ಆಗಿ ಸೌಂಡ್ ಅಸಿಸ್ಟೆಂಟ್ ಅಂತ ಇದೆಯಲ್ಲ ಫ್ಯೂಚರ್, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಫೈನ್ ಲಾಕ್ ಹೋಮ್ ಪೇಜ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಅದು ಕ್ರೋಮಿಗೆ ಕರ್ಕೊಂಡು ಹೋಗುತ್ತೆ. ಕ್ರೋಮಿಗೆ ಕರ್ಕೊಂಡು ಹೋದಾದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನಂತರ ಅಲ್ಲಿ ಆ ಆ್ಯಪಲ್ಲಿ ಏನು ನೋಡಿದ್ರಿ ಫೀಚರ್ಸ್ಗಳು ಅವೇ ಇಲ್ಲಿ ತೋರಿಸ್ತಾ ಇದ್ದಾವೆ. ಏನಪ್ಪ ಅಂದರೆ ನೀವು ಕ್ರೋಮಿಗೆ ಬಂದ ತಕ್ಷಣ ಇಲ್ಲಿ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ನಿಮಗೆ ಯಾವ ಫ್ಯೂಚರ್ ಬೇಕೋ ಅದನ್ನು ಡೌನ್ಲೋಡ್ ಹೋಗಬೇಕು. ಅಂದರೆ ಆ್ಯಪ್ ಮುಖಾಂತರ ಈ ಫ್ಯೂಚರು ವರ್ಕ್ ಆಗುತ್ತೆ. ನಾನು ಸೌಂಡ್ ಅಸಿಸ್ಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ನಲ್ಲ, ನನಗೆ ಈ ಆ್ಯಪ್ ಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇನ್ನೊಂದು ಪೇಜ್ಗೆ ಓಪನ್ ಆಗುತ್ತೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಡೌನ್ಲೋಡ್ APK ಅಂತ ಬರುತ್ತೆ, ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಇನ್ನೊಂದು ವಿಷಯ, ಅಕಸ್ಮಾತ್ ಫೈನ್ ಲಾಕ್ ಆ್ಯಪು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಆದರೂ ಕೆಲವೊಂದು ಫ್ಯೂಚರ್ಗಳು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡೋಕ್ಕೋದ್ರೆ ಇನ್ಸ್ಟಾಲ್ ಆಗೋಲ್ಲ. ಯಾಕೆಂದರೆ ಅದರದ್ದು ಆ್ಯಂಡ್ರಾಯ್ಡ್ ವರ್ಷನ್ಗಳು ಚೇಂಜ್ ಇರುತ್ತೆ. ಹಾಗಾಗಿ ಇವರೇ ಕೊಟ್ಟಿದ್ದಾರೆ ನೋಡಿ, ಆ್ಯಂಡ್ರಾಯ್ಡ್ 9.0+ ವರ್ಷನ್, ಅಂದರೆ ಆ್ಯಂಡ್ರಾಯ್ಡ್ ಇಷ್ಟು ಮೇಲಿರೋ ಎಲ್ಲ ಆ್ಯಂಡ್ರಾಯ್ಡ್ ಮೊಬೈಲ್ಗಳಿಗೂ ವರ್ಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಕಸ್ಮಾತ್ ನಿಮ್ಮದು ಆ್ಯಂಡ್ರಾಯ್ಡ್ 9.0+ ಇದ್ದರೂ ವರ್ಕ್ ಆಗ್ತಿಲ್ಲ ಅಂದರೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಆ್ಯಂಡ್ರಾಯ್ಡ್ ವರ್ಷನ್ ಚೇಂಜ್ ಇರೋ ಆ್ಯಪು ಸಿಗುತ್ತೆ. ನೋಡ್ತಿರ್ಬೋದು 3.4, 3.5, 3.3 ಈ ಥರ ವರ್ಷನ್ಗಳು ಚೇಂಜ್ ಇರೋ ಆ್ಯಪು ಕೂಡ ಸಿಗುತ್ತೆ. ಮತ್ತು ಇನ್ನೂ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇನ್ನೂ ಸ್ವಲ್ಪ ವರ್ಷನ್ಗಳು ಚೇಂಜ್ ಇರೋ ಆ್ಯಪ್ಗಳು ಸಿಗುತ್ತೆ. ಇದರಲ್ಲಿ ನಿಮ್ಮ ಮೊಬೈಲು ಯಾವ ವರ್ಷನ್ನು ಆಗಿತ್ತೆ ಅದನ್ನ ನೋಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದೇ ಥರ ಎಲ್ಲ ಫ್ಯೂಚರ್ಗಳನ್ನು ನೀವು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಒಂದೊಂದು ಫ್ಯೂಚರ್ಗಳು ವರ್ಕ್ ಆಗೋಲ್ಲ, ನೋಡಿಕೊಂಡು ಯೂಸ್ ಮಾಡಿ, ಆಯಿತಾ.
ನೋಡಿದ್ರಲ್ಲ ಸ್ಯಾಮ್ಸಂಗ್ ಫೀಚರ್ಸ್ಗಳನ್ನ, ಒಂದು ಆ್ಯಪಿಂದ ಎಷ್ಟೊಂದು ಫೀಚರ್ಸ್ಗಳನ್ನ ಪಡಿಬೋದು, ಸ್ಯಾಮ್ಸಂಗ್ನವರು ಎಷ್ಟು ಒಳ್ಳೆ ಕೆಲಸನ ಮಾಡಿದ್ದಾರೆ ಅಂತ. ಮತ್ತು ಇದೇ ಥರ ಹೆಚ್ಚಿನ ವಿಡಿಯೋ ಆಗಿ ನಮ್ಮ ಚಾನಲಲ್ಲಿ ಬರೋ ವೀಡಿಯೋಸ್ಗಳನ್ನ ನೋಡ್ತಾ ಇರಿ.